ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆ ಆರಂಭ ಮಾಡಿದೆ. ಜಿಬಿಎದ 5 ಪಾಲಿಕೆ ಹಾಗೂ ಬೆಂಗಳೂರಿನ 28 ವಿಧಾನಸಭೆ ಕ್ಷೇತ್ರಗಳಿಗೆ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಸೇರಿದಂತೆ ಪ್ರಮುಖರು ಜವಾಬ್ದಾರಿಯನ್ನು ಹಂಚಿಕೊಂಡಿದ್ದಾರೆ. ಈ ಬಾರಿ ಬೆಂಗಳೂರು ಗೆಲ್ಲೋಕೆ ಬಿಜೆಪಿ ನಾಯಕರು ಭಾರೀ ರಣತಂತ್ರ ರೂಪಿಸುತ್ತಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಉಂಟಾಗಿತ್ತು. ಶಿವರಾಜ್ ತಂಗಡಿಗೆ ಕೊಪ್ಪಳದಿಂದ ಬೆಂಗಳೂರಿಗೆ ಬರ್ತಿದ್ದಾಗ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದರು. ತಪಾಸಣೆ ಮಾಡಿದಂಥ ವೈದ್ಯರು ಆರೋಗ್ಯ ಸಮಸ್ಯೆ ಏನೂ ಇಲ್ಲ, ಇದು ಗ್ಯಾಸ್ಟ್ರಿಕ್ ಅಂತ ಹೇಳಿದ್ದಾರೆ. ಚಿಕಿತ್ಸೆ ಪಡೆದ ಬಳಿಕ ಮಾತನಾಡಿದಂಥ ಸಚಿವರು, ಆರೋಗ್ಯವಾಗಿದ್ದೇನೆ, ಆತಂಕ ಪಡುವಂಥ ಅಗತ್ಯವಿಲ್ಲ, ಹಿಂದೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ, ನನಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಅಂತ ಹೇಳಿದರು. ಇದಾದ ಹತ್ರ ಎದೆ ನೋವಾಯಿತು. ಅದು ಯಾಕಾಯಿತು ಅಂತ ನನಗೆ ಎಂದೂ ಆಗಿದ್ದಿಲ್ಲ ಆ ಫೀಲು. ಅದು ಭಾಳ ನೋವಾಯಿತು. ನಾನು ಡಾಕ್ಟ್ರಿಗೆ ಮಾತಾಡಿದೆ, ಜಯರಂಗನಾಥ್ ಅಂತ ನನ್ನ ಫ್ಯಾಮಿಲಿ ಡಾಕ್ಟ್ರು, ಅವ್ರಿಗೆ ಮಾತಾಡಿದೆ. ಟ್ರಾಫಿಕ್ ಜಾಮ್ ಇದೆ, ಬೇಡ ರಿಸ್ಕ್ ತೊಗೊಳೋದು ಬೇಡ, ನೀವು ಟ್ರಾಫಿಕ್ ಜಾಮ್ ಆಗಿದ್ದೆ, ನಾನು ಆ ಕಡೆಯಿಂದ ಬರ್ತಾಯಿದ್ದೀನಿ, ಟ್ರಾಫಿಕ್ ಜಾಮ್ ಇದೆ, ಸೀದಾ ನೀವು ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಹೋಗಿ, ಅಲ್ಲಿ ಶರತ್ ಅಂತಂದು ನನ್ನ ಗೆಳೆಯರಿದ್ದಾರೆ, ಅವ್ರ ಹತ್ರ ನಾನು ಮಾತಾಡ್ತೀನಿ, ಚೆಕ್ ಮಾಡಿಸಿದ್ರು. ಬಂದೆ, ಚೆಕ್ ಮಾಡಿಸಿದೆ. ಏನು ಈಗ ECG ಮಾಡಿದರು, ಈಕೋ ಮಾಡಿದರು, ಯಾವುದೂ ಏನೂ ತೊಂದರೆ ಇಲ್ಲ ಅಂದರು. ಅವ್ರು ತೊಂದರೆ ಇಲ್ಲ ಅಂದಮೇಲೆ ನಾನು ಹೊರಟಿದ್ದೀನಿ. ಸ್ವಲ್ಪ ಲೇಟಾಗಿ ಊಟ ಮಾಡಿದೆ, ನಾನು ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಆಗಿದೆ, ಎಸಿಡಿಟಿ ಟ್ಯಾಬ್ಲೆಟ್ ತೊಗೊಂಡೆ. ಓಕೆ, ಸ್ವಲ್ಪ ನನಗೇನು ತೊಂದರೆ ಇಲ್ಲ, ಬೆಂಗಳೂರಿಗೆ ಹೋಗ್ತೀನಿ, ಆರಾಮಿದ್ದೀನಿ. ಯಾವುದು ಶಿರಾ ದಾಟದ ಮೇಲೆ ಎದೆ ನೋವು ಅಂತೇಳಿ ಹಾಸ್ಪಿಟಲ್ ಬಂದಿದ್ರು. ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸಿಂದ ನೋವು ಬರ್ತಾ ಇತ್ತು ಅಂತ ಇಲ್ಲಿ ಬಂದು ECG, ಎಕೋಕಾರ್ಡಿಯೋಗ್ರಾಮ್ ಟೆಸ್ಟ್ ಅದೆಲ್ಲ ಮಾಡಿ ನೋಡಿದ್ಮೇಲೆ ಅವರು ನೋವು ಸಹ ಕಡಿಮೆ ಆದಮೇಲೆ ಇವಾಗ ಆರಾಮಿದ್ದಾರೆ. ಸೊ ಅವರು ಮತ್ತೆ ಅವ್ರ ಪ್ರಯಾಣ ಬೆಂಗಳೂರು ಕಡೆ ಹೊರಟಿದ್ದಾರೆ. ಸೊ ಹೃದಯ ಸಂಬಂಧಿ ಸಮಸ್ಯೆಗಳು ಏನೂ ಇಲ್ಲ ಅವರಿಗೆ. ಸೊ ಇಷ್ಟ ಯುಗಾದಿ ರಂಜಾನ್ ಹಬ್ಬದ ರಜೆ ಹಿನ್ನೆಲೆ ಊರಿಗೆ ತೆರಳಿದವರು ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. 4 ದಿನಗಳ ರಜೆ ಮುಗಿಸ್ಕೊಂಡು ಜನ ಬೆಂಗಳೂರಿನತ್ತ ಬರ್ತಿದ್ದಾರೆ. ಇನ್ನು ಹೆಚ್ಚುವರಿ ಬಸ್ ವಾಹನಗಳು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿರೋ ಹಿನ್ನೆಲೆ ಓಕಳಿಪುರಂ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮಂಗಳೂರು, ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಭಾಗಗಳಿಂದ ಹೆಚ್ಚುವರಿ ವಾಹನಗಳು ಆಗಮಿಸಿದ ಕಾರಣ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡೋಕೆ ಹರಸಾಹಸ ಪಟ್ಟಿದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಒಳ ಮೀಸಲಾತಿ ಕಿಚ್ಚು ಜೋರಾಗ್ತಾ ಇದೆ. ಇಂದು ಸಚಿವ ಮಹದೇವಪ್ಪ ಸ್ವಕ್ಷೇತ್ರ ಟಿ ನರಸೀಪುರದಿಂದ ಮೈಸೂರಿನ DC ಕಚೇರಿವರೆಗೂ ಬಲಗೈ ಸಮುದಾಯ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಬೆಳಗ್ಗೆ 6 ಗಂಟೆಗೆ ನರಸೀಪುರ ತಾಲೂಕು ಕಚೇರಿಯಿಂದ ಹೊರಟು ಮೈಸೂರಿನ DC ಕಚೇರಿವರೆಗೂ ನೂರಾರು ಬಲಗೈ ಸಮುದಾಯದ ಕಾರ್ಯಕರ್ತರು ಪಾದಯಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮೀಸಲಾತಿ ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಬಾರದು ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ಮುಂದಾಗಿದ್ದಾರೆ. ಬಲ್ಡೋಟ ಮುಕುಂದ ಸುಮಿ ಕಾರ್ಖಾನೆ ವಿಸ್ತರಣೆ ಮಾಡಬಾರದು, ಬಸಾಪುರ ಕೆರೆಯನ್ನು ಸಾರ್ವಜನಿಕ ಉಪಯೋಗಕ್ಕೆ ಬಿಡಬೇಕು ಅಂತ ಆಗ್ರಹಿಸಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಕೊಪ್ಪಳದಲ್ಲಿ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ, ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆ ನಡೆಸ್ತಾ ಇರುವ ಅನಿರ್ದಿಷ್ಟಾವಧಿ ಮುಷ್ಕರ 143ನೇ ದಿನಕ್ಕೆ ಕಾಲಿಟ್ಟಿದೆ. ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಬೆಂಗಳೂರಲ್ಲಿ ಪ್ರತಿಭಟನೆ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಕ್ಷೇತ್ರಕ್ಕೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪೀಪಲ್ ಟು ಪೀಪಲ್ ಹಾಗೂ RXDX ಕಂಪನಿಯ ವತಿಯಿಂದ 10 ಲಕ್ಷ ಮೌಲ್ಯದ ಒಟ್ಟು 10 ಶುದ್ಧ ಕುಡಿಯುವಂಥ ನೀರಿನ ಘಟಕಗಳನ್ನು ಒಂದೇ ದಿನ ಉದ್ಘಾಟನೆ ಮಾಡಿದ್ದಾರೆ. ಶಿರಗುಡ್ಡೆ, ರಾಂಪುರ, ಕೂಡ್ಲೂರು, ಇಗ್ಗಲೂರು ಹಾಗೂ ನಗರದ 31ನೇ ವಾರ್ಡ್ ಸೇರಿದಂತೆ ಒಟ್ಟು 10 ಕಡೆ ಘಟಕಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಮಂಜುನಾಥ್ ಅವರ ಈ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕೋಲಾರದಲ್ಲಿ SSLC ಪರೀಕ್ಷೆ ಬರೆಯೋಕೆ ಆಂಬ್ಯುಲೆನ್ಸ್ನಲ್ಲಿ ಆಗಮಿಸಿದ್ದ ವಿದ್ಯಾರ್ಥಿನಿ ನಿವಾಸಕ್ಕೆ KGF ಶಾಸಕಿ ರೂಪಾ ಶಶಿಧರ್ ಭೇಟಿ ನೀಡಿ ವಿದ್ಯಾರ್ಥಿನಿಗೆ ಧೈರ್ಯ ತುಂಬಿದ್ದಾರೆ. KGF ತಾಲೂಕಿನ ಚಿನ್ನನಾಗನಹಳ್ಳಿ ಗ್ರಾಮದ ನಿವಾಸಿ ಕುಸುಮ ಆಕ್ಸಿಡೆಂಟ್ನಲ್ಲಿ ಕಾಲು ಕಳ್ಕೊಂಡು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಈ ಮಧ್ಯೆ ಪರೀಕ್ಷೆ ಬರೆಯುವ ಸಲುವಾಗಿ KGFನ ಸೇಂಟ್ ಮೇರೀಸ್ ಹೈಸ್ಕೂಲ್ಗೆ ಆಂಬ್ಯುಲೆನ್ಸ್ನಲ್ಲೇ ಆಗಮಿಸಿದ್ರು. ವಿದ್ಯಾರ್ಥಿನಿಯ ಶೈಕ್ಷಣಿಕ ಉತ್ಸಾಹಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿತ್ತು. ಈಗ ಶಾಸಕಿ ರೂಪಾ ಶಶಿಧರ್ ವಿದ್ಯಾರ್ಥಿನಿ ಹಾಗೂ ತಾಯಿಗೆ ಧೈರ್ಯ ತುಂಬಿ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಅತಿ ದೊಡ್ಡ ಸಮಾವೇಶ ಕೇಂದ್ರ ಕಟ್ಟಡ ಉದ್ಘಾಟನೆಗೊಂಡಿದೆ. ಪ್ರವಾಸೋದ್ಯಮ ಸಚಿವ HK ಪಾಟೀಲ್ ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಸಮಾವೇಶ ಕೇಂದ್ರವಾಗಿದ್ದು, ಪ್ರವಾಸೋದ್ಯಮ ಇಲಾಖೆ ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಈ ಸಮಾವೇಶ ಕೇಂದ್ರ ನಿರ್ಮಾಣವಾಗಿದೆ. ಜಿಲ್ಲೆಯ ಜನರಿಗೆ ಅಗತ್ಯವಿದ್ದಂಥ ಸಮಾವೇಶ ಕೇಂದ್ರ ಲೋಕಾರ್ಪಣೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಶಾಸಕ ದೇಶಪಾಂಡೆ ಭಾಗಿಯಾಗಿದ್ದರು. ಇವತ್ತು ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಡಾಬಾಗಳಿಗೆ ಅಡುಗೆ ಸಿಲಿಂಡರ್ ಪೂರೈಕೆ ಆಗಲಿದೆ.
ರಾಜ್ಯ ಹೋಟೆಲ್ ಮಾಲೀಕರ ಸಂಘ ಹಾಗೂ ರಾಜ್ಯ ಸರ್ಕಾರದ ಮನವಿಯ ಮೇರೆಗೆ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡುತ್ತಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯೋಕೆ ಜನ ಕ್ಯೂನಲ್ಲಿ ನಿಂತಿದ್ರು. ಇಂಡಿಯನ್ ಗ್ಯಾಸ್ ಗೋಡೌನ್ ಮುಂದೆ ನಿನ್ನೆ ಸಂಜೆನೂ ಸುಮಾರು ಅರ್ಧ ಕಿಲೋಮೀಟರ್ ಉದ್ದದ ಕ್ಯೂ ಕಂಡುಬಂತು. ರಜಾ ದಿನ ಕೂಡ ಸಿಲಿಂಡರ್ಗಾಗಿ ಜನ ಕ್ಯೂ ನಿಂತಿದ್ರು. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಗ್ಯಾಸ್ಗಾಗಿ ಜನ ಪರಿತಪಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ಗಾಗಿ ಕೆಆರ್ಪೇಟೆ ಪಟ್ಟಣದ HP ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಕಿತ್ತಾಡ್ಕೊಂಡಿದ್ದಾರೆ. ಗ್ರಾಹಕರ ಕಿತ್ತಾಟದಿಂದ ಬೇಸತ್ತು ಪೊಲೀಸರ ಸುಪರ್ದಿಯಲ್ಲೇ ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ ಹಂಚಿಕೆ ಮಾಡಲಾಯಿತು. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಲ್ಲಿ HP ಗ್ಯಾಸ್ ನಮಸ್ಕಾರ ಸ್ನೇಹಿತರೆ, ನಮ್ಮ ಕೇರ್ಪೇಟೆಯಲ್ಲಿ HP ಗ್ಯಾಸ್ ಇಲ್ಲದೇ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರದೋಷ್ ಜಾಮೀನು ರದ್ದುಗೊಂಡ ಬಳಿಕ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದರು. ಜಾಮೀನು ರದ್ದತಿಯಾಗಿ 6 ತಿಂಗಳು ಕಳೆದ ಹಿನ್ನೆಲೆಯಲ್ಲಿ ಇದೀಗ ಪುನಃ ಜಾಮೀನಿಗಾಗಿ ಪ್ರದೋಷ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮುತ್ತಪ್ಪ ರಾಯ್ ಪುತ್ರ ರಿಖಿ ರಾಯ್ ಕಾರ್ ಡ್ರಿಫ್ಟ್ ಮಾಡಿದ್ದು ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕಾರನ್ನು ಸೀಸ್ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ರಿಖಿ ರಾಯ್ಗೆ ನೋಟಿಸ್ ಕೊಡಲಾಗಿದೆ. ದೆಹಲಿಯಲ್ಲಿ ಕಾರು ಖರೀದಿಸಿದ ರಿಕ್ಕಿ ಕರ್ನಾಟಕದಲ್ಲಿ ನೋಂದಣಿಗೆ ಅರ್ಜಿ ಸಲ್ಲಿಸಿದ್ರು. ದೆಹಲಿಯಿಂದ NOC ಸಿಗೋ ಮುನ್ನವೇ ಕರ್ನಾಟಕದ ನಂಬರ್ ಪ್ಲೇಟ್ ಅನ್ನು ಕಾರ್ಗೆ ಅಳವಡಿಸಿದ್ದ ಬಗ್ಗೆಯೂ ತನಿಖೆ ನಡೀತಾ ಇದೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದ ಕಿರಣ್ ಕೊಲೆ ಪ್ರಕರಣ ಸಂಬಂಧ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಹಣಕಾಸಿನ ವ್ಯವಹಾರಕ್ಕೆ ಕೊಲೆ ನಡೆದಿರುವುದು ಯುವರಾಜ್ ಗಂಗರಾಜು ಅನ್ನೋರನ್ನ ಬಂಧಿಸಲಾಗಿದೆ. ಯಾವಾಗಲೂ ಆರೋಪಿಗಳ ಬಳಿ ಮೃತ ಕಿರಣ್ ಹಣ ಕೊಡುವಂತೆ ಪೀಡಿಸ್ತಾ ಇದ್ದಂತೆ. ಇದರಿಂದ ಕೋಪಗೊಂಡು ಯುವರಾಜ್ ಗಂಗರಾಜು ಜಾಕ್ ರಾಡ್ನಲ್ಲಿ ತಲೆಗೆ ಹೊಡೆದಿರೋದ್ರಿಂದ ಕಿರಣ್ ಸಾವನ್ನಪ್ಪಿದ್ದಾನೆ. ಹಬ್ಬ ಮುಗಿಸಿಕೊಂಡು ಬೆಂಗಳೂರಿಗೆ ಹೋಗುವಾಗ ಕಾರುಗಳ ಸರಣಿ ಅಪಘಾತ ನಡೆದಿದೆ. ತುಮಕೂರಿನ ಕುಣಗಲ್ ತಾಲೂಕಿನ ಅಲಪ್ಪನಗುಡ್ಡೆ ಬಳಿ 7 ಕಾರುಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಮುಂದೆ ಹೋಗ್ತಾ ಇದ್ದಂಥ ಕಾರು ದಿಢೀರ್ ಬ್ರೇಕ್ ಹಾಕಿದ್ರಿಂದ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗಿದೆ. ಸ್ಥಳಕ್ಕೆ ಕುಣಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಅದೃಷ್ಟವಶಾತ್ ಅಪಘಾತದಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಕೈಯಲ್ಲಿ ಬಿಯರ್ ಬಾಟಲ್ ಹಿಡಿದು ಪುಂಡರು ಟ್ರಿಪಲ್ ರೈಡಿಂಗ್ ಮಾಡಿರೋ ಘಟನೆ ನಿನ್ನೆ ರಾತ್ರಿ ಬೆಂಗಳೂರಿನ BTM ಲೇಔಟ್ ರಸ್ತೆಯಲ್ಲಿ ನಡೆದಿದೆ. ಬಿಯರ್ ಕುಡಿತಾ ಪುಂಡರು ಟ್ರಿಪಲ್ ರೈಡ್ ಮಾಡಿ ಯದ್ವಾ ಬೈಕ್ ಚಲಾಯಿಸಿದ್ದಾರೆ. ಇದೀಗ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯಲ್ಲಿ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಇಲ್ಲದಂತಾಗಿದೆ. ಟೇಕಲ್ ಹೋಬಳಿಯ ಬನಹಳ್ಳಿ ಗ್ರಾಮದ ಬೆಟ್ಟದಲ್ಲಿ ಕಲ್ಲು ಸ್ಫೋಟಿಸಲಿಕ್ಕೆ ಅಕ್ರಮವಾಗಿ ಜಿಲೆಟಿನ್ ಸ್ಫೋಟಕ ಬಳಸಲಾಗಿದೆ. ಆದರೆ ಸ್ಫೋಟಗೊಂಡಂಥ ಬಂಡೆಗಳು ಬೆಟ್ಟದ ಕೆಳಭಾಗಕ್ಕೆ ಬಂದು ಬಿದ್ದಿವೆ. ಅದೃಷ್ಟವಶಾತ್ ಬೆಟ್ಟದ ಕೆಳಗಿದ್ದಂಥ ಮನೆಗಳಿಗೆ ಹಾಗೂ ಜನರಿಗೆ ಯಾವುದೇ ಹಾನಿಯಾಗಿಲ್ಲ. ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಸಾರ್ವಜನಿಕರು ಒತ್ತಾಯವನ್ನು ಮಾಡಿದ್ದಾರೆ. ಬೆಂಗಳೂರು ಟು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ ನಡೆದಿದೆ. ಕೇರಳಂನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಬಸ್ ಡಿಕ್ಕಿ ಹೊಡೆದಿದೆ. ಸಂಕಲಗೆರೆ ಗ್ರಾಮದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಫೆನ್ಸಿಂಗ್ಗೆ ಬಸ್ ಡಿಕ್ಕಿಯಾಗಿದೆ. ಅಪಘಾತದ ತೀವ್ರತೆಗೆ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ವಿಜಯಪುರ ಜಿಲ್ಲೆ ಬೂದಿಹಾಳ PH ಗ್ರಾಮದ ಬಳಿ ಅವಘಡ ಸಂಭವಿಸಿದೆ. ಟ್ರ್ಯಾಕ್ಟರ್ನಲ್ಲಿ ಒಣಮೇವು ಸಾಗಿಸ್ತಾ ಇದ್ದಾಗ ವಿದ್ಯುತ್ ತಂತಿಯಿಂದ ಕಿಡಿಬಿದ್ದು ಟ್ರಾಲಿಯಲ್ಲಿದ್ದಂಥ ಒಣಮೇವಿಗೆ ಬೆಂಕಿ ಹೊತ್ಕೊಂಡು ಸುಟ್ಟು ಕರಕಲಾಗಿದೆ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆಯೇ ಟ್ರ್ಯಾಕ್ಟರ್ ಚಾಲಕ ಎಚ್ಚರಿಕೆ ವಹಿಸಿ ಟ್ರಾಲಿ ಬೇರ್ಪಡಿಸಿದ ಕಾರಣ ದೊಡ್ಡ ಅನಾಹುತ ತಪ್ಪಿದೆ.
ಇನ್ನು ಡೀಸೆಲ್ ಟ್ಯಾಂಕರ್ಗೆ ಆಕಸ್ಮಿಕ ಬೆಂಕಿ ತಗುಲಿ ಧಗಧಗ ಹೊತ್ತಿ ಉರಿದಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಚಲಿಸ್ತಾ ಇದ್ದಂಥ ಕಾರ್ನ ಡೀಸೆಲ್ ಟ್ಯಾಂಕರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ನಡು ರಸ್ತೆಯಲ್ಲೇ ಹೊತ್ತಿ ಉರಿದಿದೆ. ಚಾಲಕ ಹಾಗೂ ಕ್ಲೀನರ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ವರ್ಷದ ಮೊದಲ ಭರ್ಜರಿ ಮಳೆಯಾಗಿದೆ. ನಗರ ಹಾಗೂ ಗ್ರಾಮಾಂತರ ಭಾಗದಲ್ಲಿ ಮಳೆ ಬಂದಿದ್ದು ಬಿರು ಬಿಸಿಲಿಗೆ ಕಂಗೆಟ್ಟಿದ್ದಂಥ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ರಾಮನಗರದ ಕೆಲ ಭಾಗದಲ್ಲಿಯೂ ಮಳೆಯಾಗಿದೆ. ಬಾಗಲಕೋಟೆಯಲ್ಲಿ ಅಕಾಲಿಕ ಮಳೆಯಿಂದ ತೋಟಗಾರಿಕೆ ಬೆಳೆಗಳು ಹಾನಿಯಾಗಿವೆ. ತುಳಸಿಗೇರಿ ಭಾಗದಲ್ಲಿ ಅಕಾಲಿಕ ಆಲಿಕಲ್ಲು ಮಳೆಯಿಂದ ಕಲ್ಲಂಗಡಿ, ದಾಳಿಂಬೆ ಬೆಳೆ ಹಾನಿಯಾಗಿದೆ. ರೈತರ ಜಮೀನುಗಳಿಗೆ ಶಾಸಕ ಜೆ.ಟಿ. ಪಾಟೀಲ್ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆಯನ್ನು ಮಾಡಿದರು. ಬೆಳೆ ಹಾನಿ ಬಗ್ಗೆ ರೈತರು ಅಳಲನ್ನು ತೋಡ್ಕೊಂಡ್ರು. ಶಾಸಕ ಜೆ.ಟಿ. ಪಾಟೀಲ್ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮದ್ದೇರಿ ಗ್ರಾಮದಲ್ಲಿ ಬೋರ್ವೆಲ್ನಿಂದ ಬಂದ ನೀರು ಕಂದು ಮಿಶ್ರಿತ ಬಣ್ಣದಿಂದ ಕೂಡಿದೆ. ಜಲಜೀವನ್ ಮಿಷನ್ ಯೋಜನೆಯಡಿ ಕಳೆದ 5 ತಿಂಗಳ ಹಿಂದೆ ಕೊರೆಸಿರುವ ಬೋರ್ವೆಲ್ನಲ್ಲಿ ಕಂದು ಮಿಶ್ರಿತ ಬಣ್ಣದ ನೀರು ಬರ್ತಾ ಇದೆ. ನೀರು ಬಳಸೋಕೆ ಸಾಧ್ಯ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ನೀರಿಂದ ಮನೆಯಲ್ಲಿನ ಪಾತ್ರೆಗಳ ತಳವು ಕಂದು ಮಿಶ್ರಿತ ಬಣ್ಣಕ್ಕೆ ತಿರುಗಿದೆ. ಹೀಗಾಗಿ ಗ್ರಾಮದಲ್ಲಿ ಬದಲಿ ಬೋರ್ವೆಲ್ ಕೊರೆಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಬೆಂಗಳೂರು ಹೊರವಲಿ ಆನೇಕಲ್ ಸಮೀಪದ ತಮ್ಮನಾಯಕನಹಳ್ಳಿ ಬಳಿ ಕಾಡಾನೆಗಳು ಕಾಣಿಸಿಕೊಂಡಿದ್ದಾವೆ. ಇಲ್ಲಿನ ಎರಿಕ್ ಫೌಂಡೇಶನ್ ಫಾರ್ಮ್ ಬಳಿ 2 ಕಾಡಾನೆಗಳು ಓಡಾಡಿದ್ದು ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಡಾನೆಗಳ ಓಡಾಟ ಕಂಡು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಅರಣ್ಯ ಅಧಿಕಾರಿಗಳು ಕಾಡಾನೆಗಳ ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮ ವಹಿಸ್ತಾ ಇಲ್ಲ ಎಂಬುದು ಗ್ರಾಮಸ್ಥರ ಆಕ್ರೋಶ ಆಗಿದೆ. ಚಾಮರಾಜನಗರ ತಾಲೂಕು ಸಂತೆಮರಹಳ್ಳಿಯ ಮನೆಯೊಂದರಲ್ಲಿ ಸೇರಿಕೊಂಡಿದ್ದಂಥ ಉಡವನ್ನು ಉರುಗ ತಜ್ಞ ಸ್ನೇಕ್ ಮಹೇಶ್ ರಕ್ಷಣೆ ಮಾಡಿದ್ದಾರೆ. ಉಡ ಮನೆಯ ಒಳಗಡೆ ಬಂದರೆ ಕೆಡುಕು ಎಂಬುದೆಲ್ಲ ಕೇವಲ ಮೂಢನಂಬಿಕೆ ಅಂತ ಹೇಳಿರುವಂಥ ಸ್ನೇಕ್ ಮಹೇಶ್ ತಾವು ಸೆರೆ ಹಿಡಿದಂಥ ಉಡವನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಐತಿಹಾಸಿಕ ಕತಕನಹಳ್ಳಿ ಗ್ರಾಮದ ಸದಾಶಿವ ಮಠದ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. 5 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಹಲವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದೆ. ಈ ಬಾರಿ ಜಾತ್ರೆಯ ಅಂಗವಾಗಿ 52 ಜೋಡಿ ಸಾಮೂಹಿಕ ವಿವಾಹ ನಡೆಸಿಕೊಂಡಿವೆ. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಜೋಡಿಗಳ ಒಂದು ಸಾಮೂಹಿಕ ವಿವಾಹ ಪೂಜ್ಯರ ಒಂದು ಆಶೀರ್ವಾದ ನೆರವೇರಲಾಯಿತು. ಕಲ್ಕತ್ತಾ ಖೀರ್ ಅನ್ನುವಂಥ ಇವತ್ತು ಬಹುತೇಕ ಭಾಗದಲ್ಲಿ ಎಲ್ಲಿ ಇದು ಆಗಿಲ್ಲ. ಅಂಥ ಪ್ರಸಾದವನ್ನು ಇವತ್ತು 40-50 ಸಾವಿರ ಜನರಿಗೆ 50 ಸಾವಿರಕ್ಕೂ ಹೆಚ್ಚು ಜನ ಏನು ಪ್ರಸಾದ ಸೇವನೆ ಮಾಡ್ತಾರೆ ಎಲ್ಲರಿಗೆ ಬಡಿಸುವಂಥದ್ದು. ಅದ್ರ ಜೊತೆನೇ ಮಿರ್ಚಿ ಬಜ್ಜಿ ಏನು ಫೇಮಸ್ ಅದ ಈ ಭಾಗದಲ್ಲಿ, ಅದನ್ನು ಕೂಡ ಪ್ರಸಾದ ರೂಪದಲ್ಲಿ ಇವತ್ತು ನೀಡಲಾಗ್ತದೆ. ಒಟ್ಟಾರೆ ಇವತ್ತು ಪ್ರತಿಯೊಬ್ಬರಿಗೆ ಇವತ್ತು ಮಹಿಳೆಯರಿಗಾಗಿ ಇವತ್ತು ಉಡಿ ತುಂಬುವಂಥ ಕಾರ್ಯಕ್ರಮ ಇರ್ಬೋದು. ಪ್ರತಿಯೊಂದು ವಿಷಯಕ್ಕೆ ಅನುಗುಣವಾಗಿ ಎಲ್ಲರಿಗೆ ಸಂಬಂಧಪಟ್ಟಾಗ ಎಲ್ಲ ಒಂದು ವಿಚಾರವಾಗಿ ಒತ್ತು ಕೊಡುವ ಒಂದು ಕಾರ್ಯವನ್ನು ಪೂಜ್ಯರ ನೇತೃತ್ವದಲ್ಲಿ ನಮ್ಮ ಜಾತ್ರೆಯಲ್ಲಿ ನಡೆಯಲಾಗಿದೆ. 5 ದಿವಸಗಳ ಕಾಲ ಜಾತ್ರೆ ಕೌದಿಯ ಒಂದು ವಿಶೇಷವಾದ ಜಾತ್ರೆ ಕೂಡ ನಿನ್ನೆ ಸಾವಿರಾರು ತಾಯಂದರು ಅವರು ತಯಾರಿ ಮಾಡಿದಂಥ ಕೌದಿಯನ್ನು ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡೋ ಮುಖಾಂತರ ತಂದು ಮಠಕ್ಕೆ ಸಮರ್ಪಿಸಿದ್ದಾರೆ. ಇದಕ್ಕೊಂದು ವಿಶೇಷವಾದಂಥ ಕಾರ್ಯಕ್ರಮ. ಎಲ್ಲ ಒಂದು ವಿಚಾರವಾಗಿ ಒತ್ತು ಕೊಡುವ ಒಂದು ಕಾರ್ಯವನ್ನು ಪೂಜ್ಯರ ನೇತೃತ್ವದಲ್ಲಿ ನಮ್ಮ ಜಾತ್ರೆಯಲ್ಲಿ ನಡೆಯಲಾಗಿದೆ. 5 ದಿವಸಗಳ ಕಾಲ ಜಾತ್ರೆ ಇವತ್ತು ಕನಿಷ್ಠ 1 ರಿಂದ 2 ಲಕ್ಷ ಜನರು ಇವತ್ತು ಈ ಜಾತ್ರೆ ಬಂದು ಭಾಗವಹಿಸುವಂಥ ಒಂದು ವ್ಯವಸ್ಥೆ ಮಾಡಿ 2 ಜೋಡಿಗಳ ಒಂದು ಸಾಮೂಹಿಕ ವಿವಾಹ